ಸುವರ್ಣ. ಅವನು ಮತ್ತೆ ಶ್ರಾವಣಿ. ಅಂತೂ ಕೃತಿಕಾ ಚಿಕ್ಕಿ ಯಾಕೆ ಬೇಜಾರ್ ಮಾಡ್ಕೊಂಡಿದ್ದಾರೆ? ಈ ಟೆನ್ಷನ್ ಇವತ್ತು ಮುಗ್ಯಲ್ಲ ಕಣೋ. ಟೆನ್ಷನ್ ತಗೊಳ್ತಿದೆ. ಅಂದ್ರೆ ಕೃತಿಕಾ ಚಿಟ್ಟಿ ನಿನ್ನಿಂದ ಬೇಜಾರ್ ಮಾಡ್ಕೊಂಡಿದ್ದಾರೆ ಗೊತ್ತಾ? ನಾನೇನೋ ಮಾಡ್ದೆ? ಚಿಟ್ಟಿ ನಿಮ್ಮ ಅರುಣ್ ಚಿಕ್ಕಪ್ಪನಿಂದ ಬೇಜಾರ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಅವ್ರ ಸುಜಯ್ ಜೊತೆ ಎಂಗೇಜ್ಮೆಂಟ್ ಅಂತ ಡ್ರಾಮಾ ಆಡ್ತಿರೋದು. ಈ ಪ್ರಾಬ್ಲಮ್ಸ್ ಎಲ್ಲ ಆಗ್ತಿರೋದು ನಿಮ್ಮನೆಯಿಂದಾನೆ. ಸುಳ್ಳು. ಕೃತಿಕಾ ಚಿಟ್ಟಿಗೆ ಏನಾದ್ರೂ ಹೆಲ್ಪ್ ಮಾಡ್ತೀನಿ. ಇದೆ, ನಾನು ಹೋಗಿ ಚಿಟ್ಟಿನ ಸಮಾಧಾನ ಮಾಡ್ಬರ್ತೀನಿ. ಮಾಡೋಕೆ ಬೇರೆ ಕೆಲಸನೇ ಇಲ್ಲ ಅನಿಸ್ತದೆ ಅಲ್ಲ. ಬೆಳಗ್ಗೆ ಈ ಹೂವು ಬೇರೆ ಕಳ್ಸೋನೆ. ನನ್ನ ಕೈಗೆ ನಾನು ಅವ್ರು ಸಿಗಬೇಕು. ಬಟ್ಟೆ ಸಣ್ಣದಂಗೆ ಸಣ್ಣದಾಗ್ಬಿಡ್ತೀವಿ. ಹುಚ್ಚನೆ ಕಚ್ಚ ಅಲ್ಲ. ಮದುವೆಯಾಗಿ ಈಟ್ ವರ್ಷಕ್ಕೆ ಫಸ್ಟ್ ಕಿತ ನಮ್ಮ ಗೌಡ್ರು ನಂಗೆ ಈ ಪಾಟಿ ಬೈದಿರೋದು. ಮನೆ ಹೋಗ ಮನೇಲಿ ಯಾಕೆ ಯಾರು ಕಾಣಿಸ್ತಾನೆ ಇಲ್ಲ? ಎಲ್ಲಿ ಹೋಗಿದ್ದಾರೆ? ಅರುಣ್ ಚಿಕ್ಕಪ್ಪದು ನಿಶ್ಚಿತಾರ್ಥ ಇದೆಯಲ್ಲ, ಆ ಕೆಲಸದಾಗೆ ಎಲ್ಲರೂ ಬಿಜಿ ಆಗವ್ರೆ. ನೀನು ಆಟ ಆಡ್ಕೊ ಹೋಗು. ನಾನು ಆಟ ಆಡಕ್ ಹೋಗಲ್ಲ. ನಾನು ನಿಮ್ಮ ಹತ್ರ ಒಂದು ವಿಷಯ ಕೇಳ್ಬೇಕಿತ್ತು. ದೀಕ್ಷಾ, ದೀಕ್ಷಾ ಪುಟ್ಟ, ನಂಗೆ ಯಾಕೋ ಸಾನೆ ತಲೆ ನೋಯ್ತಾ ಇದೆ. ಆಮ್ಯಾಕಿಂದ ನಾವಿಬ್ರು ಮಾತಾಡವ. ಹಾ, ನೀನೀಗ ಹೋಗವ. ಅವನ ತಲೆ ಕೆಟ್ಟಿರೋ ಮಾಡಿರೋ ಕೆಲಸಕ್ಕೆ ನಾನು ಕಷ್ಟಪಡಂಗ ಆಗೋಗಿದೆ. ಕರ್ಮ. ಓಹೋ, ಮನೇಲಿ ಯಾಕೆ ಎಲ್ರು ಇಷ್ಟೊಂದು ಬೇಜಾರ್ ಮಾಡ್ಕೊಂಡಿದ್ದಾರೆ? ಆ ಮನೇಲಿ ನೋಡಿದ್ರೆ ಎಲ್ರು ಫುಲ್ ಟೆನ್ಷನ್ ಅಲ್ಲಿದ್ದಾರೆ. ಈ ಮನೇಲಿ ನೋಡಿದ್ರೆ ತಾತನೂ ಬೇಜಾರ್ ಮಾಡ್ಕೊಂಡಿದ್ದಾರೆ. ಕೃತಿಕಾ ಚಿಟ್ಟಿ ಅವ್ರ ಎಂಗೇಜ್ಮೆಂಟು ಬರೀ ಡ್ರಾಮಾ ಅಂತ ಹೇಳ್ತಿದ್ರು. ಜಯ ಡಾರ್ಲಿಂಗ್, ಸುಳ್ಳು ಎಂಗೇಜ್ಮೆಂಟ್ ಅಂದ್ರೆ ಏನು? ದೀಕ್ಷಾ ಪುಟ, ಹಂಗಂತ ನಿಂತವ ಯಾರವ ಹೇಳಿದ್ರು? ಶಂತು ಹೇಳ್ದ ಜಯ ಡಾರ್ಲಿಂಗ್. ಹೌದಾ? ಅವ ಏನ್ ಹೇಳ್ತಿದ್ಯಾ? ದಿಟ್ಟ ಮಗ, ಇದೆಲ್ಲ ಆ ಚೆನ್ನೈ ನೋಡದೆ ಪ್ಲಾನು. ಹೆಂಗಾನ ಮಾಡಿ ನಮ್ಮ ಮರಳನ್ನ ಹೊಟ್ಟೆ ಉರ್ಸ್ಬೇಕು ಅಂತ ಅವ್ರು ಮಾಡಿರೋ ಮಸ್ಲತ್ತಿದು. ಬೆಳಿಗ್ಗೆ ಹೂವು ಕಳಿಸಿದ್ ಯಾರು ಅಂತ ನಂಗೆ ಈಗ ಗೊತ್ತಾಯ್ತಾ. ಇದಾ ವಿಷಯ? ಏನು ಯೋಚನೆ ಮಾಡ್ಬೇಡವ. ಈ ಗೌಡಿ ವಿಷಯಕ್ಕೆ ಬಂದ್ರೆ ಏನಾಗುತ್ತೆ ಅಂತ ಆ ಚೆನ್ನೈ ಅವ್ರಿಗೆ ನಾನು ತಿಳಿಸ್ತೀನಿ. ಗೌಡದ ಗತ್ತು ಅಂತ ಜನಗಳು ಸುಮ್ಮನೆ ಕರ್ದಾರ. ನಮ್ಮ ವಿಷಯಕ್ಕೆ ಬಂದ್ರೆ ಮಣ್ಣು ಮುಗ್ಸೋ ಗಂಟ ಸುಮ್ಮನೆ ಇರಕ್ಕಿಲ್ಲ. ನಾವು ಏನು ಅಂತ ಆ ಚೆನ್ನೈ ಅವ್ರಿಗೆ ಔಷಧಿ ತೋರ್ಸೋಣ, ನಡಿಯವ. ಏನು ಆಗಲ್ವೇ? ಸಮಾಧಾನ ಮಾಡ್ಕೋ. ಕೃತಿ, ಅರುಣ್ ನಿನ್ ಲವ್ ಬಗ್ಗೆ ರಿಯಲೈಸ್ ಆಗ್ತಾನೆ. ಸ್ವಲ್ಪ ಪೇಷನ್ಸ್ ಇಂದ ಇರು ಪ್ಲೀಸ್. ನಾವು ಬೇರೆ ಏನಾದ್ರೂ ಪ್ಲಾನ್ ಮಾಡೋಣ. ಡೋಂಟ್ ವರಿ ಕೃತಿ. ಶ್ರಾವಣಿ, ಅಪ್ಪ, ಅಮ್ಮ, ಅದು ಎಂಗೇಜ್ಮೆಂಟು ಕ್ಯಾನ್ಸಲ್ ಮಾಡಬೇಕಾಗತ್ತೆ. ಏನು ಕ್ಯಾನ್ಸಲ್? ಅಯ್ಯೋ ಕಡವಳೆ, ಈಗ ಆಗ್ಬಾರ್ದಾಗಿತ್ತು. ಭಾವ, ಅರುಣ್ ಎಂಗೇಜ್ಮೆಂಟ್ ಮಾಡ್ಕೊಳಲ್ಲ ಅಂತ ಹೇಳಿದ್ನಾ? ಹಾಗಲ್ಲ ಕೃತಿಕಾ, ಅರುಣ್ ಯಾಕೆ ಎಂಗೇಜ್ಮೆಂಟ್ ಬೇಡ ಅಂತಾನೆ ಹೇಳು.
ಡೈರೆಕ್ಟ್ ಮದ್ವೆ ಮಾಡ್ಕೊಳಕ್ಕೆ ರೆಡಿ ಇದ್ದಾನೆ. ನಾನು ಹೇಳ್ತಿರೋದು ನಿಂದು ಸುಜಯ್ದು ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡ್ಬೇಕಾಗತ್ತೆ ಅಂತ. ಹೌದಮ್ಮ, ಇದೆಲ್ಲ ಆಗಿದ್ದು ಈ ಶ್ರಾವಣಿಯಿಂದಾನೆ. ನಾನಾ? ಮತ್ತಿನ್ನೇನ್ ಶ್ರಾವಣಿ? ಅಲ್ಲ, ಇವ್ರ ಎಂಗೇಜ್ಮೆಂಟ್ಗೆ ನೀನಿನ್ನ ಹಾಲೇ ಬುಕ್ ಮಾಡಿಲ್ವಂತೆ. ಏನು ಹಾಲ? ಅಯ್ಯೋ, ನಾವು ಬುಕ್ ಮಾಡಿದ್ದೀವಿ. ಬುಕ್ ಮಾಡಿದ್ದೀವಿ. ಮತ್ತೆ ಹೋಟೆಲ್ ಅವ್ರ ಹತ್ರ ಕೇಳಿದ್ರೆ ಅವ್ರಿನ್ನ ಬುಕ್ ಆಗಿಲ್ಲ ಅಂತ ಹೇಳಿದ್ರಲ್ಲ. ಶ್ರಾವಣಿ, ನೀನ್ ಇಷ್ಟೊಂದು ಕೇರ್ಲೆಸ್ ಆಗಿರ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಓಕೆ ಪರವಾಗಿಲ್ಲ, ನನ್ನ ಹತ್ರ ಅದಕ್ಕೂ ಒಂದು ಸೊಲ್ಯೂಷನ್ ಇದೆ. ನಾವ್ಯಾಕೆ ಅರುಣ ಕೃತಿಕಾ ಎಂಗೇಜ್ಮೆಂಟ್ ಮಾಡಬಾರ್ದು ಅಂತ. ನಿಜವಾಗ್ಲು ಬಾಬಾ? ನಿಜವಾಗ್ಲು? ಐ ಮೀನ್, ಕೃತಿಕಾ ಸುಜಯ್ ಎಂಗೇಜ್ಮೆಂಟು, ಅರುಣ್ ಅಂಕಿತಾ ಎಂಗೇಜ್ಮೆಂಟು. ಇವರಿಬ್ರು ಎಂಗೇಜ್ಮೆಂಟ್ನ ಒಂದೇ ಪ್ಲೇಸಲ್ಲಿ ಮಾಡಿದ್ರೆ ಎಷ್ಟು ಚೆನ್ನಾಗಿರತ್ತಲ್ವಾ? ಮೊದಲು ಇವ್ರ ಎಂಗೇಜ್ಮೆಂಟ್ ಮಾಡೋಣ, ಆಮೇಲೆ ಅರುಣ್ ಅಂಕಿತಾ ಎಂಗೇಜ್ಮೆಂಟ್ ಮಾಡೋಣ. ಅದು ಒಂದೇ ಪ್ಲೇಸಲ್ಲಿ, ಒಂದೇ ಹಾಲಲ್ಲಿ, ಒಂದೇ ದಿನದಲ್ಲಿ. ವಾವ್, ಸೂಪರ್ ಆಗಿರತ್ತೆ. ಸೂರ್ಯ, ಯು ಆರ್ ಗ್ರೇಟ್ ಯಾರ್. ಹಾಗಾಗೋದಿಲ್ಲ. ಯಾಕೆ ಶ್ರಾವಣಿ? ನಾವೆಲ್ಲ ಒಂದೇ ಫ್ಯಾಮಿಲಿ ಅಲ್ವಾ? ಅಮ್ಮ, ನಾ ನಿಮ್ ಮಗನ್ ತರ ಅಲ್ವಾ? ನಮ್ಮಲ್ಲೇ ಭೇದ ಭಾವನ. ನಾವು ಫಂಕ್ಷನ್ ಪ್ರೀಪೋನ್ ಮಾಡ್ಕೊಳ್ಳೋದಕ್ಕಾಗಲ್ಲ, ನಮ್ಗೆ ತುಂಬಾ ವರ್ಕ್ ಬಾಕಿ ಇದೆ. ಸೊ ಸಾರಿ, ಆಗೋದಿಲ್ಲ. ಯಾಕಾಗಲ್ಲ ಅಂತ? ಯಾಕೆ ಅಂದ್ರೆ ಆಕ್ಚುಲಿ ನಾವು ಹಾಲಲ್ಲಿ ಎಂಗೇಜ್ಮೆಂಟ್ ಮಾಡಕ್ಕಾಗಲ್ಲ ಮಾಪ್ಳೆ. ನಮ್ಮ ಟ್ರೆಡಿಷನ್ ಒಪ್ಪಲ್ಲ. ನಾವು ಟೆಂಪಲ್ ಅಲ್ಲೇ ಎಂಗೇಜ್ಮೆಂಟ್ ಮಾಡ್ತೀವಿ. ನಾವು ಟೆಂಪಲ್ ಅಲ್ಲಿ, ನೀವು ಹಾಲಲ್ಲಿ ಒಂದೇ ದಿನ రెండు ಫಂಕ್ಷನ್. ಬೇಡ ಮಾಪ್ಳೆ. ಪರವಾಗಿಲ್ಲ, ನಾವು ದೇವಸ್ಥಾನದಲ್ಲೇ ಎಂಗೇಜ್ಮೆಂಟ್ ಮಾಡ್ತೀವಿ. ಡೋಂಟ್ ವರಿ, ದೇವಸ್ಥಾನದಲ್ಲೇ ಎಂಗೇಜ್ಮೆಂಟ್ ಮಾಡೋಣ. ಹಾ, ಓಕೆ. ಮೊದಲು ಅರುಣ್ ಎಂಗೇಜ್ಮೆಂಟ್ ಮಾಡೋಣ, ಆಮೇಲೆ ಕೃತಿಕಾ ಎಂಗೇಜ್ಮೆಂಟ್ ಮಾಡೋಣ. ಓಕೆ ಫೈನ್. ಏನ್ ಶ್ರಾವಣಿ ನೀನು? ಮೊದಲು ಅರುಣ್ ಎಂಗೇಜ್ಮೆಂಟ್ ಮಾಡಿದ್ರೆ ನೀನು ಕೃತಿಕನ ಎಂಗೇಜ್ಮೆಂಟ್ ಅಲ್ಲಿ ಹೇಗೆ ಓಡಾಡ್ತೀಯ? ತಂಗಿ ಎಂಗೇಜ್ಮೆಂಟ್ ಮಿಸ್ ಆಗೋ ತರ ಆಗ್ಬಾರ್ದಲ್ವಾ? 5 ಗಂಟೆಗೆ ಕೃತಿಕಾ ಸುಜಯ್ ಎಂಗೇಜ್ಮೆಂಟ್ ಮಾಡೋಣ, ಏನೋ? ಸುಜಯ್, ಯೋಚನೆ ಮಾಡ್ಬೇಡ ನೀನು. ಆಮೇಲೆ 7 ಗಂಟೆಗೆ ಅರುಣ್ ಅಂಕಿತಾ ಎಂಗೇಜ್ಮೆಂಟ್ ಮಾಡೋಣ. ನಿಮ್ದು 5 ಗಂಟೆಗೆ, ಅರುಣ್ದು 7 ಗಂಟೆಗೆ. ಓಕೆ, ನೋ ಮೋರ್ ಡಿಸ್ಕಷನ್. ನೋಡಿ, ನಮ್ಗೆ 5 ಗಂಟೆಗೆಲ್ಲ ಆಗಲ್ಲ. ಕೃತಿ ಜಾತಕದ ಪ್ರಕಾರ ಅಷ್ಟು ಗಂಟೆಗೆ ಆಗಲ್ಲ ಅಂತ ಅನ್ಸುತ್ತೆ. ನಾವು ಪುರೋಹಿತ ಹತ್ರ ಮಾತಾಡಿ ಆಮೇಲೆ ಟೈಮಿಂಗ್ ಡಿಸೈಡ್ ಮಾಡ್ತೀವಿ. ನಾವ್ ಯಾವಾಗ್ಲೂ ಅರ್ಲಿ ಮಾರ್ನಿಂಗ್ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋದು. ಈವ್ನಿಂಗ್ ಮುಹೂರ್ತ ನಮಗ್ ಕೂಡ ಬರಲ್ಲ. ಸಾರಿ. ಅರೆ ಶ್ರಾವಣಿ, ನಾನು ಇರ್ಬೇಕಾದ್ರೆ ಯಾಕೆ ಯೋಚನೆ ಮಾಡ್ತೀಯಾ? ಮುಹೂರ್ತದ ಪ್ರಾಬ್ಲಮ್ನ ನಾನು ಸಾಲ್ವ್ ಮಾಡ್ತೀನಿ. ಹೇಗ್ ಸಾಲ್ವ್ ಮಾಡ್ತೀರಾ? ನೀವೇನ್ ಪುರೋಹಿತ್ರಾ? ಒಂದ್ ನಿಮಿಷ. ಬನ್ನಿ ಪುರೋಹಿತ್.
ಬನ್ನಿ ಬನ್ನಿ ಕೂತ್ಕೊಳ್ಳಿ. ಅದು ಮುಹೂರ್ತದ ಪ್ರಾಬ್ಲಮ್ ಬರುತ್ತೆ ಅಂತ ನನಗೆ ಮುಂಚೆನೆ ಗೊತ್ತಿತ್ತು. ಅದಕ್ಕೆ ಪುರೋಹಿತ್ರನ್ನೇ ಕರ್ಸಿದ್ದೀನಿ. ಪುರೋಹಿತ್ರೆ, ನನಗೇನು ಹೇಳಿದ್ರೋ ಅದನ್ನ ಇವ್ರಿಗೂ ಹೇಳ್ಬಿಡಿ. ನೋಡಿಮ್ಮ, ನಿಮ್ಮ ಅಳಿದ್ರು ಅವ್ರುಗಳು ಎಲ್ಲ ಜಾತಕನು ತಂದ್ಕೊಟ್ಟಿದ್ದಾರೆ. ಗ್ರಹಗತಿ ನಕ್ಷತ್ರಗಳ ಲೆಕ್ಕಾಚಾರದ ಪ್ರಕಾರ ನಾಳೆ 5 ಗಂಟೆಗೆ ಒಳ್ಳೆ ಮುಹೂರ್ತ ಇದೆ. ನೋಡಿದ್ರ, ಈಗ ಯಾವ ಪ್ರಾಬ್ಲಮೂ ಇಲ್ಲ, ಎಲ್ಲ ಪ್ರಾಬ್ಲಮು ಸಾಲ್ವ್. ಪುರೋಹಿತ್ರೆ, ನೀವು ನಾಳೆ ಬರ್ತೀರಾ ಅಲ್ವಾ? ಇರ್ಬೋದು, ಆದ್ರೆ ಇವ್ರುಗಳು ನನ್ನ ಬುಕ್ ಮಾಡಿಲ್ವಲ್ಲ. ಪರವಾಗಿಲ್ಲ ಬಿಡಿ, ನಾವು ಬೇರೆಯವ್ರನ್ನ ಕರೆಸ್ತೀವಿ. ಶ್ರಾವಣಿ, ನೀನು ಯಾಕೆ ಟೆನ್ಷನ್ ಮಾಡ್ಕೋತೀಯಾ? ಏನ್ ಹೇಳ್ತೀರಾ ಪುರೋಹಿತ್ರೆ ನೀವು? ನೀವು ಕರೆದ್ಮೇಲೆ ಬಂದೇ ಬರ್ತೀವಿ. ನೋಡಿದ್ರಾ ನಮ್ ಪುರೋಹಿತರು ಎಷ್ಟು ಒಳ್ಳೆಯವರು ಅಂತ. ಅವರು ನಾಳೆ ಬಂದೇ ಬರ್ತಾರೆ. ಸರಿ, ಹಾಗಾದ್ರೆ ನಾನು ನಾಳೆ ಬಂದೇ ಬರ್ತೀನಿ. ಈಗ ನಾನು ಹೊರಡ್ಬೋದಾ? ಬನ್ನಿ ಪುರೋಹಿತ್ರೆ, ಬಿಟ್ಟು ಬರ್ತೀನಿ, ಬನ್ನಿ. ಅಬ್ಬಾ, ಪುರೋಹಿತರು ನಾಳೆ ಬೇಗ ಬರ್ತಾರಂತೆ. ನಿಮ್ ಶಾಸ್ತ್ರಗಳು ಏನೇನಿದೆಯೋ ಅದನ್ನೆಲ್ಲ ಬೇಗ ಮುಗಿಸ್ಕೊಂಡ್ಬಿಡಿ. ಓಕೆ? ನಾನಂತೂ ಎಷ್ಟೊಂದು ಕಷ್ಟಪಡ್ತಾ ಇದ್ದೀನಿ. ಪರವಾಗಿಲ್ಲ ಬಿಡಿ, ನಮ್ಮನೆ ಫಂಕ್ಷನ್ ಅಲ್ವಾ, ನಾನ್ ಕಷ್ಟ ಪಡ್ದಿರ ಇನ್ಯಾರು ಪಡ್ತಾರೆ? ಅಮ್ಮ, ನೀವ್ ಯಾಕೆ ಹೀಗೆ ಮಾಡಿದ್ರಿ? ಎನ್ನ ಮಾಪ್ಳೆ, ಎನ್ನಚ್ಚಿ? ನೀವೇನೋ ಮರ್ತಿದ್ದೀರಾ ಅನ್ಸುತ್ತೆ. ನಿಮ್ಮ ತಂಗಿ. ಅಯ್ಯೋ ಮುರುಗ, ಸೌಮ್ಯ. ಸೌಮ್ಯ ಅಮ್ಮ. ನೋಡಿದ್ರ, ಕೃತಿಕಾ ಅವ್ರ ತಾಯಿನೇ ಮರ್ತ್ಬಿಟ್ಟಿದ್ದೀರಾ ನೀವು. ಅಲ್ಲ ಅಮ್ಮ, ಕೃತಿಕಾ ಎಂಗೇಜ್ಮೆಂಟ್ಗೆ ಅವರೇ ಇಲ್ಲ ಅಂದ್ರೆ ಹೇಗೆ? ಡೋಂಟ್ ವರಿ ಐಸೆ, ನಾನೇ ಅವ್ರಿಗೆ ಕಾಲ್ ಮಾಡ್ತೀನಿ. ಅಯ್ಯೋ, ನಾನ್ ಫೋನ್ ತರೋದೇ ಮರ್ತ್ಬಿಟ್ಟೆ ಅಮ್ಮ. ಮೋಸ್ಟ್ಲಿ ಸೌಮ್ಯ ಚಿತ್ತಿ ನಂಬರ್ ಚೇಂಜ್ ಆಗಿರ್ಬೋದು. ಶ್ರಾವಣಿ, ನೀನ್ ಯಾಕೆ ಟೆನ್ಷನ್ ತಗೋತೀಯಾ? ಅವ್ರ ನಂಬರ್ ನನ್ನ ಹತ್ರ ಇದೆ. ಯು ಡೋಂಟ್ ವರಿ, ಕಾಲ್ ಮಾಡ್ತೀನಿ. ಹಾ ಸೌಮ್ಯ ಅಮ್ಮ, ನಾನು ಸೂರ್ಯ ಮಾತಾಡ್ತಾ ಇದ್ದೀನಿ. ಹಾ, ಶ್ರಾವಣಿ ಹಸ್ಬೆಂಡು. ಏನಿಲ್ಲ, ನಾಳೆ ಕೃತಿಕಾ ಎಂಗೇಜ್ಮೆಂಟ್ ಇದೆ. ಸೊ ನೀವು ನಾನ್ ಮಾತಾಡ್ತೀನಿ ಕೊಡಿ. ನಾನು ಮಾತಾಡ್ತಿದ್ದೀನಲ್ಲ. ಹಾ, ಅರೇ ಗೊತ್ತು. ನಿಮ್ಮ ಅಕ್ಕ ಶ್ರಾವಣಿ, ರಾಧಾ ಎಲ್ಲ ಫಂಕ್ಷನ್ ಪ್ರಿಪರೇಷನ್ ಅಲ್ಲಿ ಬ್ಯುಸಿ ಇದ್ದಾರೆ. ಅದಕ್ಕೆ ಹೇಳಿಲ್ಲ ಅನ್ಸತ್ತೆ. ನೋಡಿ, ಅವರಿಬ್ರು ತುಂಬಾ ಕಷ್ಟಪಟ್ಟು, ಐ ಮೀನ್ ಇಷ್ಟಪಟ್ಟು ಎಂಗೇಜ್ಮೆಂಟ್ ಮಾಡ್ಕೊಂತಿದ್ದಾರೆ. ನೀವು ಕೋಪ ಮಾಡ್ಕೊಳ್ದೆ ಅವ್ರಿಗೆ ಬಂದು ಆಶೀರ್ವಾದ ಮಾಡಬೇಕು. ಓಕೆ? ಶ್ರಾವಣಿನಾ? ಹಾ, ಒಂದು ನಿಮಿಷ, ಕೊಟ್ಟೆ. ಹಲೋ, ಆ ಚಿತ್ತಿ, ಏನೂ ಆಗಿಲ್ಲ. ಓಕೆ, ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಓಕೆ, ಬಾಯ್. ಪಾಪ ಕೋಪ ಮಾಡ್ಕೊಂಡಿದ್ರು. ಅಲ್ಲ, ಅವ್ರ ಜಾಗದಲ್ಲಿ ಯಾರೇ ಇದ್ದಿದ್ರು ಕೋಪ ಮಾಡ್ಕೋತಿದ್ರು ಬಿಡಿ. ಓಕೆ, ನನ್ಗೆ ಅಲ್ಲೂ ಕೆಲಸ ಇದೆ. ನಿಮಗೂ ಏನಾದರೂ ಕೆಲಸ ಆಗ್ಬೇಕಿದ್ರೆ ಹೇಳಿ. ಥ್ಯಾಂಕ್ ಯು. ಏ ಅಮ್ಮ, ನಾನು ಎಷ್ಟೇ ಆದ್ರೂ ಈ ಮನೆ ಮಗ ಅಲ್ವಾ, ನಾನು ಮುಂದೆ ನಿಂತ್ಕೊಂಡು ನಮ್ ಕೃತಿಕಾ ಎಂಗೇಜ್ಮೆಂಟ್ ಮಾಡಿಸ್ತೀನಿ. ಓಕೆ? Joy, you lucky boy. Congratulations. Kriti, congratulations to you too. ಓಕೆ, ನಾನಿನ್ನು ಬರ್ತೀನಿ. ಆಮೇಲೆ ನಾಳೆನೂ ನಾವೆಲ್ಲರೂ ಹೀಗೆ ಖುಷಿಯಿಂದ ಇರಬೇಕು. ಓಕೆ? See you all. Love you. Bye-bye. ಅವನು ಮತ್ತೆ ಶ್ರಾವಣಿ
ஐயோ முருகா இது என்ன நடக்கிறது? ಅಕ್ಕ ನಾನ್ ಬೇಡ ಬೇಡ ಅಂತ ಹೇಳ್ದೆ, ನನ್ ಮಾತ್ ಕೇಳ್ದ ನೀನು? ಪ್ಲೀಸ್ ಅಕ್ಕ, ಇದನ್ನ ಇಲ್ಲಿಗೆ ನಿಲ್ಸ್ಬಿಡು ಸಾಕು. ನನ್ ಕೈಲಿ ಇನ್ನ ಆಗಲ್ಲ. ನಾನು ಈ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋದೇ ಇಲ್ಲ. ಒಂದ್ ಕೆಲಸ ಮಾಡ್ತೀನಿ, ನಾಳೆ ನಾನು ಬರೋದೇ ಇಲ್ಲ. ಏನ್ ಮಾಡ್ತೀರಾ ಮಾಡ್ಕೊಳ್ಳಿ. ಸುಜಯ್, ನಿಂಗೇನಾದ್ರೂ ತಲೆ ಕೆಟ್ಟಿದ್ಯಾ? ರಿಲ್ಯಾಕ್ಸ್, ಜಸ್ಟ್ ರಿಲ್ಯಾಕ್ಸ್. ಸುಜಯ್, ನಾನ್ ನಿಮ್ ತಂದೆ ಹತ್ರ ಎಲ್ಲ ಮಾತಾಡಿದ್ದೀನಿ, ಏನೂ ಆಗೋದಿಲ್ಲ. ಓಕೆ? ಕೃತಿ, ನಿಂಗೆ ನಿನ್ ಪ್ರೀತಿ ಸಿಗ್ಬೇಕು ಅಂದ್ರೆ ಸ್ವಲ್ಪ ರಿಸ್ಕ್ ತಗೊಳ್ಳೇಬೇಕು. ರಿಲ್ಯಾಕ್ಸ್, ಓಕೆ? ಪ್ಲೀಸ್. ಅಮ್ಮ, ಸೌಮ್ಯ ಚಿತ್ತಿ ಕಾಲ್ ಮಾಡಿ ಏನೂ ಆಗಲ್ಲ ಅಂತ ತಿಳಿಸ್ಬಿಡು. ಓಕೆ? ಈ ಡಬ್ಬ ಬಂದು ನಮ್ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ಟ. ನಮ್ ಚೆನ್ನೈ ಸ್ಟೈಲಲ್ಲಿ ಇದು ಟ್ವಿಸ್ಟ್ ಕೊಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಶ್ರಾವಣಿ ವಿಶ್ವನಾಥನ್ ಅಯ್ಯರೇ. ಶ್ರಾವಣಿ ಸೂರ್ಯ ಗೌಡನೇ ಅಲ್ಲ. ಸೂರ್ಯ ತಾನೇ ಒಳ್ಳೆ ಕೆಲಸ ಮಾಡಿದೆ ಬಿಡು. ನಮ್ ತಮ್ಮನೇ ಸಾನೆ ನಾಟಕ ಆಡ್ತಾವೋ. ಅವ ಪಾಪ ಆ ಚೆನ್ನೈಯವರು ಗಂಟಲ್ ಮುದ್ದೆ ಸಿಕ್ಕಾಕೊಂಡಿರೋ ಬೆಕ್ಕನ್ ತರ ಆಡ್ತಾ ಇದ್ರು. ಆಮೇಲೆ ಸೂರ್ಯ, ಅರುಣ್ಗೆ ಬಟ್ಟೆ ಎಲ್ಲ ಇಷ್ಟ ಅಲ್ವಾ? ಉಂಗ್ರ ಗಿಂಗ್ರ ಎಲ್ಲ ತಗೊಂಡಿದ್ದೀರ ತಾನೆ? ಅವೋ ಸುಮ್ನೆ ಯಾಕೆ ಟೆನ್ಷನ್ ತಗೋತ್ಯಾ? ಎಲ್ಲ ರೆಡಿ ಆಯ್ತು ಬಿಡು. ಇವಳಿಗೆ ಇನ್ನ ಒಂದು ಟ್ವಿಸ್ಟ್ ಕೊಡ್ಬೇಕಲ್ಲ. ಅವನು ಮತ್ತೆ ಶ್ರಾವಣಿ. ಅವ ಅದೇನೇ ಕೇಳ್ತಾ ಇದ್ರು ಶ್ರಾವಣಿಗೆ ಹೇಳಿ, ನೋಡ್ಕೊಂತಾಳೆ. ಆಯ್ತಪ್ಪ. ಏನ್ ಶ್ರಾವಣಿ, ನೋಡ್ಕೋತೀಯಲ್ವಾ? ನಮ್ಮನೆಯವರೆಲ್ಲ ರೆಡಿ ಇದ್ದಾರೆ, ನಿಮ್ಮನೆಯವ್ರನ್ನೆಲ್ಲ ಸ್ವಲ್ಪ ಬೇಗ ರೆಡಿ ಮಾಡು. ಓಕೆ? ಅದು ಅಲ್ಲದೆ ಕೃತಿಕಾ ಸುಜಯತೆ ಮೊದಲು ಮಾಡ್ಬೇಕು. ಮುಹೂರ್ತ ಅವ್ರದೇ ತಾನೇ ಮೊದಲು ಬಂದಿರೋದು. ಪಾಪು, ನೀನ್ ಓದ್ತಿದ್ದ ಕಾಲೇಜ್ಗೆ ಪ್ರಿನ್ಸಿಪಲ್ ಆಗಿದ್ದೋ ನಾನು. ನನ್ನ ಹತ್ರನೇ ಗೇಮ್ ಆಟ ಈಗ ಶುರು.